ಕಿರುಕುಳವಾಗಿ ವರ್ತನೆಯನ್ನ ಮಾಡಿದ್ದಾನೆ. ರೂಮ್ ಮಾಡ್ತೀನಿ ಬಾ ಅಂತ ಕರೆದವನಿಗೆ ಸರಿಯಾಗಿ ಚಳಿ ಬಿಡಿಸಿದ್ದಾಳೆ ಮಹಿಳೆ. ಉತ್ತರ ಕನ್ನಡದ ಶಿರ್ಸಿ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ನನ್ನೇ ಕರಿತೀಯಾ ಅಂತ ಚಪ್ಪಲಿಯಲ್ಲಿ ಬಾರಿಸಿದ್ದಾಳೆ ನಾರಿ. ಬಸ್ ಸ್ಟ್ಯಾಂಡಿನಲ್ಲಿ ಬಾಲ ಬಿಚ್ಚಿದ ಕಾಮುಕನಿಗೆ ಧರ್ಮದೇಟ್ ಬಿದ್ದಿದೆ. ಮುಖಕ್ಕೆ ರಪ ರಪ ಅಂತ ಹೇಳಿ ಚಪ್ಪಲಿಲಿ ಸರಿಯಾಗಿ ಕೊಟ್ಟಿದ್ದಾಳೆ ಮಹಿಳೆ. ಮದ್ಯದ ಅಮಲಿನಲ್ಲಿ ಇದ್ದಂತಹ ಕಾಮುಕನ ನಶೆಯನ್ನ ಇಳಿಸಿದ್ದಾಳೆ ನಾರಿ. ಮಹಿಳೆಯರನ್ನ ಕೆಡಕೋ ಮುಂಚೆ ಯೋಚಿಸುವಂತೆ ಮಾಡಿದ್ದಾಳೆ ಮಹಿಳೆ. ಮಹಿಳೆಯ ಈ ದಿಟ್ಟ ನಿರ್ಧಾರಕ್ಕೆ ಅಂದ್ರೆ ಈ ಕಾರ್ಯಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಪ್ರಯಾಣಿಕರು. ಹಲವು ಬಾರಿ ಮಹಿಳೆಯರನ್ನ ಕೆಣಕಿದ್ದಂತಹ ಈ ಕಾಮುಕ ಯಾರೂ ವಿರೋಧಿಸದೇ ಇದ್ದಿದ್ದಕ್ಕೆ ಮತ್ತದೇ ಹಳೆ ಚಾಳಿಯನ್ನ ಮುಂದುವರಿಸಿದ್ದಾನೆ. ಇಂಥ ಕಾಮುಕರಿಗೆ ಸರಿಯಾದ ಶಿಕ್ಷೆ ಆಗಿದೆ ಬಿಡಿ. ಮಹಿಳೆ ನಡೆದುಕೊಂಡಿರುವಂತಹ ರೀತಿ ಇದೆಯಲ್ಲ, ನಿಜಕ್ಕೂ ಅದು ಮೆಚ್ಚುಗೆಗೂ ಕೂಡ ಕಾರಣವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅಫ್ತಾಬ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಫ್ತಾಬ್, ಬಸ್ಗಾಗಿ ಕಾಯ್ತಾ ಇದ್ದಂತಹ ಮಹಿಳೆ ಜೊತೆ ಈ ಅನುಚಿತ ವರ್ತನೆಯನ್ನ ತೋರಿರುವಂತಹ ಕಾಮುಕ ಯಾರು, ಎಲ್ಲಿಯವನು, ಈಗ ಸರಿಯಾಗಿ ಗೂಸ ಕೊಟ್ಟಿದ್ದಾರೆ ಮಹಿಳೆ. ಯಾವಾಗಾಗಿರೋ ಘಟನೆ ಇದು ಅಂತ? ಮೇಡಮ್, ಸದ್ಯ ಈ ಘಟನೆ ಬಗ್ಗೆ ಇನ್ನು ತನಿಖೆ ನಡೀತಾ ಇದೆ. ಯಾಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತೇ ಅಥವಾ ನಿನ್ನೆಯಿಂದ ಇದು ವಿಡಿಯೋ ವೈರಲ್ ಆಗ್ತಾ ಇದೆ. ಅದು ಮೋಸ್ಟ್ಲಿ ಅದು ಅಲ್ಲಿ ಇರೋದು ಯಾವ ಪ್ರಯಾಣಿಕರು ಈ ವಿಡಿಯೋನ ಚಿತ್ರೀಕರಿಸಿ ಮಾಡಿದ್ದಾರೆ. ನಂತರ ಅದು ಸುಮಾರು 2-3 ದಿವಸ ಹಿಂದ್ಗಡೆ ಆಗಿರೋದು ಘಟನೆ ಅಂತ ಮಾಹಿತಿ ಕೇಳ್ಪಡ್ತಾ ಇದ್ದೇನೆ. ಬಟ್ ಅದಕ್ಕೆ ಈಗ ಯಾವ್ದಾದ್ರು ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ. ಬಟ್ ಈ ವಿಡಿಯೋ ಸೋಷಿಯಲ್ ಮೀಡಿಯಾ ಮತ್ತು ಇದರಲ್ಲಿ ವೈರಲ್ ಆಗ್ತಾ ಇರೋದ ಕಾರಣಕ್ಕೆ ಬಹುಶಃ ಇದರ ಬಗ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ಬಹುದು. ಮತ್ತು ಈತನಿಗೆ ಆ ಮಹಿಳೆ ಅದೇ ಸಮಯದಲ್ಲಿ ಶಿಕ್ಷೆ ಕೊಟ್ಟಿದ್ದಾಳೆ, ಚಪ್ಲೇಟ್ ಇಂದ ಹೊಡೆದಿದ್ದಾಳೆ. ಯಾಕಂದ್ರೆ ಇಂತಾದ ಕೃತ್ಯ ಮತ್ತೆ ಯಾರು ಎಸಗಬಾರದಂತ ಮತ್ತು ಜನರು ಕೂಡ ಆ ಮಹಿಳೆಯನ್ನು ಬೆಂಬಲಿಸಿದ್ದಾರೆ. ಬಟ್ ಇದು ನಿಜವಾಗ್ಲೂ ಒಂದು ಘನಾಂತರ ಕೆಲಸ ಮಾಡಿದಂಗೆ ಆಗಿದೆ ಆ ವ್ಯಕ್ತಿ. ಇನ್ನು ನೋಡ್ಬೇಕು ಮೇಡಮ್, ಇನ್ನು ತನಿಖೆ ಆಗಿಲ್ಲ ಆ ವ್ಯಕ್ತಿ ಬಗ್ಗೆ. ಈಗ ಪೊಲೀಸರು ಮಾಹಿತಿಗಾಗಿ ಬಾರ್ನಲ್ಲಿ ಕುಡಿತಾ ಇದ್ದಂತಹ ಸ್ನೇಹಿತರ ನಡುವೆ ಗಲಾಟೆಯಾಗಿದೆ. ಬಿಯರ್ ಬಾಟಲ್ನಿಂದ ಸ್ನೇಹಿತನಿಗೆ ಹಲ್ಲೆಯನ್ನ ಮಾಡಲಾಗಿದೆ. ಶಿವಮೊಗ್ಗದ ಸೋಮಿನಕೊಪ್ಪದ ಬಾರ್ನಲ್ಲಿ ಆಗಿರುವಂತಹ ಘಟನೆ ಇದು. ಹಲ್ಲೆಯ ದೃಶ್ಯ ಬಾರ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ಬಾರ್ಗೆ ಹೋಗಿದ್ದ ಮಾರುತಿ ಮತ್ತೆ ರವಿಕುಮಾರ್ ಹಾಗೂ ವಿಜಯ್ ಕುಡಿತಾ ಇದ್ದ ಸಂದರ್ಭದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರ ನಡುವೆ ಗಲಾಟೆಯಾಗಿದೆ, ಅಂದ್ರೆ ಕಿರಿಕ್ ಶುರುವಾಗಿದೆ. ಈ ವೇಳೆ ಬಿಯರ್ ಬಾಟಲ್ನಿಂದ ವಿಜಯ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ವಿಜಯ್ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿರುವಂತಹ ಮಾರುತಿ ಗಲಾಟೆಯನ್ನ ಬಿಡಿಸೋದಕ್ಕೆ ಹೋದವರ ಮೇಲೂ ಕೂಡ ಹಲ್ಲೆಯನ್ನ ಮಾಡಲಾಗಿದೆ. ಗಂಭೀರವಾಗಿ ಗಾಯಗೊಂಡ ವಿಜಯ್ನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿನೋಬನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಂದ್ವಾ, ಕೂತ್ಕೊಂಡ್ವಾ, ಕುಡಿದ್ವಾ, ಹೋದ್ವಾ ಅನ್ನೋದು ಬಿಟ್ಟು ಸ್ನೇಹಿತರಂತೆ ಇವರುಗಳೆಲ್ಲ. ನೋಡಿ ಯಾವ ರೀತಿಯಾಗಿ ಹಲ್ಲೆ ಆಗ್ತಾ ಇದೆ ಅನ್ನುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅದು ಕೂಡ ಕಾಲಲ್ಲೇ ಒದ್ದು ಆತನಿಗೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ. ಮಾನವೀಯತೆಯನ್ನೇ ಮರೆತು ಬಿಟ್ಟಿದ್ದಾರೆ. ಸ್ನೇಹಿತ ಅನ್ನೋದು ಕೂಡ ಇಲ್ಲ ಇದೀಗ. ಅವನನ್ನ ಬಿಡಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ವ್ಯಕ್ತಿಗಳ ಮೇಲೂ ಕೂಡ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ರೌಡಿಸಮ್ ತೋರ್ತಾ ಇದ್ದಾರೆ. ನೋಡಿ ಎಷ್ಟು ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ, ಎಷ್ಟು ಕ್ರೂರವಾಗಿ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೃಶ್ಯಾವಳಿಗಳು ಹೇಳ್ತಾ ಇದ್ದಾವೆ. ಒಬ್ರಲ್ಲ ಇಬ್ಬಿಬ್ರು ಹಲ್ಲೆ ಮಾಡಿರುವಂಥದ್ದು. ಆತನನ್ನ ತಳ್ಳಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಬಿಡಿಸೋದಕ್ಕೆ ಹೋದಂತಹ ವ್ಯಕ್ತಿಯ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಅಲ್ಲ ರಕ್ತ